ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸ್ವಾಗತ. ಓಕೆ, ಇವತ್ತೇನು ಬಂದಿದೆ ಅಂತಂದರೆ ನಿಮಗೆ ಸದ್ಯಕ್ಕೆ ಒಂದೇ ಒಂದು ಅಪ್ಡೇಟ್ಸ್ ಇದೆ. ಸೊ ಅದೇನು ಬಂದುಬಿಟ್ಟು ಅಂತಂದರೆ ಅಬೌಟ್ ಯುವರ್ ರಿಸಲ್ಟ್. ಓಕೆ, ಥರ್ಡ್ ರೌಂಡ್ ರಿಸಲ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆಂತಂದರೆ ನಿನ್ನೆನೂ ಕೂಡ ಕೇಳಿದವರು ಒಂದು ಟ್ವಿಟ್ಟರಲ್ಲಿ, ಓಕೆ, ತಮ್ಮ ವೆಬ್ಸೈಟ್ ಬಿಟ್ಟು ಟ್ವಿಟ್ಟರ್ ಖಾತೆಯಲ್ಲಿ ಒಂದೇನಪ್ಪ ಅಂದರೆ ಪೋಸ್ಟ್ ಮಾಡಿದರು. ಅದೇನಪ್ಪ ಅಂತಂದರೆ ಅಬೌಟ್ ನಿಮ್ಮ ರಿಸಲ್ಟು, ಅದರಲ್ಲೂ ಎಸ್ಪೆಷಲಿ ಏನಂತಂದರೆ MBBS ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ. ಓಕೆ, ಏನಂತ ಹಾಕಿದ್ದಾರೆ ಅಂತಂದರೆ ನಿಮಗೆ ಫೈನಲ್ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಒಂದು ತಾತ್ಕಾಲಿಕವಾಗಿ ಏನು ಮಾಡ್ತಾರೆ ಅಂತಂದರೆ ಒಂದು ಪ್ರೊವಿಷನಲ್ ರಿಸಲ್ಟ್ ಅನ್ನೋದು ಬಿಡ್ತಾರೆ. ಯಾಕೆ ಬಿಡ್ತಾರೆ ಅಂತಲೂ ಕೂಡ ಮೆನ್ಷನ್ ಮಾಡಿದರು. ಪ್ರೊವಿಷನಲ್ ರಿಸಲ್ಟ್ ಬಿಡೋ ಮುಖಾಂತರ ಈಗ ಹೊಸದಾಗಿ ಕಾಲೇಜಸ್ಗಳು ಏನು ಆ್ಯಡ್ ಆಗಿದ್ದು ಅಂದರೆ ಒಂದು ಮೆಡಿಕಲ್ ಕಾಲೇಜು ಮತ್ತು 2 ಡೆಂಟಲ್ ಕಾಲೇಜು ಮತ್ತು ಕೆಲವೊಂದಷ್ಟು ಸೀಟ್ಗಳು ಕೂಡ ಇನ್ಕ್ರೀಸ್ ಆಗಿದ್ದು, ಅದೆಲ್ಲನೂ ಕೂಡ ರೀರನ್ ಮಾಡಿಬಿಟ್ಟು ಒನ್ ಟೈಮ್ ಏನು ಮಾಡ್ತಾರೆ, ಪ್ರೊವಿಷನಲ್ ಅಥವಾ ತಾತ್ಕಾಲಿಕ ಸೀಟು ಹಂಚಿಕೆ ಅಂತ ಮಾಡಿಬಿಟ್ಟು ಅದರಲ್ಲಿ ಹುಡುಗರಿಗೆ ಸೀಟು ಒಂದು ಕನ್ಫರ್ಮ್ ಮಾತ್ರ ಆಗಿರುತ್ತೆ ಸೀಟು. ಅದಾದ ನಂತರ 12ಕ್ಕೂ ಅಥವಾ ಸದ್ಯಕ್ಕಂತೂ 12ನೇ ತಾರೀಕು ಡೇಟ್ ಎಕ್ಸ್ಟೆಂಡ್ ಆಗ್ಬೋದು. MCC ಕೂಡ 13ನೇ ತಾರೀಕು ಈ ರೀತಿ ಆದರೂ ಕೂಡ MCC ಫೈನಲ್ ರಿಸಲ್ಟ್ ಬಂದು ಆದ ಮೇಲೆ ನಮ್ಮ KE ಕಡೆಯಿಂದ ಒಂದು ಕ್ವಿಟ್ ಆಪ್ಷನ್ ಅಂತ ಕೊಟ್ಬಿಟ್ಟು ಹುಡುಗರು ಫ್ರೀಯಾಗಿ MCCಗೆ ಹೋಗಿ ಅಡ್ಮಿಷನ್ ಆಗೋರು ಆಗ್ಬೋದು. ಕ್ವಿಟ್ ಆಪ್ಷನ್ ಕೊಡದೆ ನಮ್ಮ ಕನ್ನಡದಲ್ಲಿ ಕೂಡ ಅಡ್ಮಿಷನ್ ಆಗ್ಬೋದು, ವರಿ ಮಾಡ್ಕೊಬೇಡಿ ಆಯಿತಾ. ಸೊ ಹಂಗಾಗಿ ನಿಮ್ಮ ಫೈನಲ್ ರಿಸಲ್ಟ್ ಯಾವ ಬರ್ತದೆ, ಮೆಡಿಕಲ್ ಡೆಂಟಲ್ದು MCCದು ಆದಮೇಲೆ ಬರ್ತಾಯಿದೆ. ಓಕೆ, ಈಗ ಎಕ್ಸೆಪ್ಟ್ ಯಾರಿಗ ಮೆಡಿಕಲ್ ಡೆಂಟಲ್ ಬಿಟ್ಟು ರಿಮೈನಿಂಗ್ ಯಾವ ಸ್ಟೂಡೆಂಟು KCET ಮತ್ತು ಆಯುಷ್ ಕೋರ್ಸ್ಗಳು, ಯಾರು KCET ಮತ್ತು ಆಯುಷ್ ಕೋರ್ಸ್ಗಳಿಗೆ ಏನಪ್ಪ ಮಾತಾಡ್ತಿದ್ದೇನೆ ಅಂತಂದರೆ ನಿಮಗೆ ಪ್ರೊವಿಷನಲ್ ಬಿಡ್ತಾರಂತ ಗ್ಯಾರಂಟಿ ಇಲ್ಲ ಆ್ಯಂಡ್ ಫೈನಲ್ ಕೂಡ ಯಾವ ಬಿಡ್ತಾರಂತ ಗ್ಯಾರಂಟಿ ಇಲ್ಲ. ಬಟ್ ನನ್ನ ಪ್ರಕಾರ ಪ್ರೊವಿಷನಲ್ ಅಂತ ಏನಾದರೂ ನಿಮಗೆ ಬಿಡ್ತೀನಿ ಅನ್ನೋದಾಯ್ತಂದರೆ ಇವತ್ತೇ ಬರ್ತದೆ. ಯಾಕೆ ಹೇಳ್ತೀನಿ ಅಂತಂದರೆ ಇವತ್ತು ಬಂತಂದರೆ ವಾಪಸ್ ಒಂದು ಟೈಮ್ ಏನು ಮಾಡ್ತಾರೆ, ಏನಾದರೂ ಮಿಸ್ಟೇಕ್ಸ್ಗಳಾಯ್ತಂದರೆ ಕಂಪ್ಲೇಂಟ್ಸ್ಗಳು ಏನು ಮಾಡಬೇಕಂದ್ರೆ KEಗೆ ಕೊಟ್ಬಿಟ್ಟು ಫೈನಲ್ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಮಾಡಲಿಕ್ಕೆ KEದವ್ರಿಗೂ ಕೂಡ ಅನುಕೂಲ ಆಗಿಬಿಟ್ಟು ನಾಳೆ ಬರ್ಬೋದು. ಓಕೆ, ಸೊ ಹಂಗಾಗಿ ಇವತ್ತೇ ಬರ್ಬೋದು. ಟೈಮಿಂಗ್ ಅಂತೂ ಹೇಳಿಲ್ಲ KEದವರು, ಸಡನ್ನಾಗಿ ನಿಮ್ಮ ರಿಸಲ್ಟ್ ಯಾವ ಟೈಮ್ ಬೇಕಾದರೂ ಬರ್ಬೋದು. ಸೊ ಏನೇ ಆಗಲಿ MCC ಕಡೆಯಿಂದ ಅದಂತೂ ಗೊತ್ತಿರುವಾಗೆ ಮೆಡಿಕಲ್ ಡೆಂಟಲ್ದಂತೂ ಅದ್ರದ್ದು ನಡೀತಾ ಇರ್ತದೆ. ನಮ್ಮ ಬಟ್ KEದವ್ರದ್ದು ಏನು ಮಾಡ್ತಾರೆ ಅಂತಂದರೆ ಈಗ 15ನೇ ತಾರೀಕು ಅಂದರೆ AICTE ಕಡೆಯಿಂದ ಅವ್ರಿಗೆ ಪ್ರೆಷರ್ ಭಾಳ ಇದೆ. ಸೊ ಹಂಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಬೇಗನೆ ಮುಗಿಸ್ಬೇಕಾಗಿದೆ ಪ್ರೊಸೆಸ್ಸು. ಹಂಗಾಗಿ ಇವತ್ತು ಅಥವಾ ನಾಳೆ ಫೈನಲ್ ರಿಸಲ್ಟ್ ಬಿಟ್ಟಾದ ನಂತರ 15ನೇ ತಾರೀಕು ಒಳಗಡೆ ನಿಮ್ದು ಅಡ್ಮಿಷನ್ ಕಂಪ್ಲೀಟ್ ಮಾಡ್ತಾರೆ. ಅಂದರೆ ರಿಸಲ್ಟ್ ಬಂದರೂ 3 ಡೇಸಲ್ಲೇ ನಿಮ್ದೆಲ್ಲನೂ ಕೂಡ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್. ಯಾಕಂದರೆ ಈ ಸರ್ತಿ ಚಾಯ್ಸ್ ಎಂಟ್ರಿ ಇರೋಲ್ಲ, ಡೈರೆಕ್ಟಾಗಿ ಯಾರು ಪೇಮೆಂಟ್ ಮಾಡೋದಿರ್ತದೆ ಪೇಮೆಂಟ್ ಮಾಡಿ ಕಾಲೇಜ್ಗೂ ಅಡ್ಮಿಷನ್ ಆಗೋದು ಅಷ್ಟೇ. ಸೊ ಹಂಗಾಗಿ 3 ಡೇಸ್ ಮ್ಯಾಕ್ಸಿಮಮ್ ಕೊಡ್ತಾರೆ ಅಷ್ಟೇ ಅವರು. ಸೊ ಹಂಗಾಗಿ ಎಲ್ಲನೂ ಕೂಡ ಅಮೌಂಟ್ ರೆಡಿ ಇಟ್ಕೋರಿ, ಯಾವುದೇ ಟೈಮ್ ಬೇಕಾದ್ರೆ ರಿಸಲ್ಟ್ ಬರ್ತದೆ, ರೆಡಿ ಇರಿ ಯಾವುದೇ ಟೈಮ್ಗೆ ರೀ. ಓಕೆ, ಪ್ರೊವಿಷನಲ್ ಆದರೆ ಪ್ರೊವಿಷನಲ್ ಬರೋದೇ KCET ಆಯುಷ್ ಸ್ಟೂಡೆಂಟ್ಗೆ ಅಂದರೂ ಫೈನಲ್ ಅದೇ ಇರ್ತದೆ. ಬಟ್ ಮೆಡಿಕಲ್ ಡೆಂಟಲ್ ಸ್ಟೂಡೆಂಟ್ಗೆ ಸ್ವಲ್ಪ ವೇರಿಯೇಷನ್ ಆಗೇ ಆಗುತ್ತೆ. ಅಂದರೆ ಮೆಡಿಕಲ್ ಡೆಂಟಲ್ ಸ್ಟೂಡೆಂಟ್ಗೆ ಯಾಕಂದರೆ ಹುಡುಗರು ಸ್ಕಿಪ್ ಆಗಿರ್ತಾರೆ, ಹಂಗಾಗಿ ರೀರನ್ ಆಗಿ ವಾಪಸ್ ಪಬ್ಲಿಷ್ ಆಗೋಕ್ಕೆ ಸ್ವಲ್ಪ ಸೀಟ್ಗಳು ವೇರಿಯೇಷನ್ ಆಗ್ತವೆ. ಸೊ ಹಂಗಾಗಿ ಬಟ್ ನಮ್ಮ KCET ಆಯುಷಲ್ಲಿ ಯಾವುದೇ ರೀತಿ ಚೇಂಜ್ ಆಗಲ್ಲ. ಪ್ರೊವಿಷನಲ್ ಅಂತ ಬಿಟ್ಟರು ಸಹಿತ ಅದೇ ಫೈನಲ್ ಆಗುತ್ತೆ. ಇನ್ ಕೇಸ್ ಪ್ರೊವಿಷನಲ್ ಬಿಡೋದು ಫೈನಲ್ ಬಿಟ್ಟರೆ ಯಾಕಂದ್ರೆ ಲಾಸ್ಟ್ ರೌಂಡ್ ಇದೆ, ಮತ್ತೆ ಪ್ರೊವಿಷನಲ್ ಬಿಡೋ ಅವಶ್ಯಕತೆ ಇಲ್ಲ ಆಯಿತಾ. ಸರಿ ಕಂಡ್ರು, ಏನೇ ಆಗಲಿ ಬಿಟ್ಟ ತಕ್ಷಣ ಲಿಂಕ್ ನಂತರ ವಾಟ್ಸಪ್ ಚಾನಲ್ಗೆ ಶೇರ್ ಮಾಡಿರ್ತೀನಿ, ಜಾಯ್ನ್ ಆಗಿರಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್.